ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ಮೈ ನೇಮ್ ಇಸ್ ಪ್ರೇಮ್. ಕಳೆದೆರಡು ತರಗತಿಗಳಲ್ಲಿ ಹಣದುಬ್ಬರದ ವ್ಯಾಖ್ಯಾನ, ಹಣದುಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಮುಖ ಅಂಶಗಳು, ಹಣದುಬ್ಬರದ ವಿಧಗಳು ಯಾವುವು, ಹಣದುಬ್ಬರದಲ್ಲಿರ್ತಕ್ಕಂತಹ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ ಏನು, ತದನಂತರ ಹಣದುಬ್ಬರದಲ್ಲಿರ್ತಕ್ಕಂತಹ ವಿವಿಧ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ನಾವು ನೋಡಿದ್ದೇವೆ. ಈ ಒಂದು ಸೆಷನ್ನಲ್ಲಿ ಅಂದರೆ ಇನ್ಫ್ಲೇಷನ್ ಪಾರ್ಟ್ 3ಯಲ್ಲಿ ಇನ್ಫ್ಲೇಷನ್ ಅನ್ನು ತಡೆಗಟ್ಟುವ ಬಗೆ ಹೇಗೆ, ಹಣದುಬ್ಬರವನ್ನು ತಡೆಗಟ್ಟುವಲ್ಲಿ ಸರ್ಕಾರದ ಪಾತ್ರ ಏನು, RBI ಹೇಗೆಲ್ಲ ಇನ್ಫ್ಲೇಷನ್ ತಡೆಗಟ್ಟಲು ಕ್ರಮಗಳನ್ನು ಕೈಗೊಳ್ಳುತ್ತೆ ಎನ್ನುವ ಒಂದು ಸಂಕ್ಷಿಪ್ತವಾದ ವಿವರಗಳನ್ನು ನೋಡೋಣ. ಕಳೆದ PSI ಎಕ್ಸಾಮ್ ಅಲ್ಲಿ RBI ಮತ್ತೆ ಸರ್ಕಾರದ ಪಾತ್ರ ಏನು ಇನ್ಫ್ಲೇಷನ್ ಅಲ್ಲಿ ಅಂತಕ್ಕಂತಹ ಒಂದು ಕ್ವಶನ್ ಕೊಟ್ಟಿದ್ರು. ಅಲ್ಲಿ ಸಂಕ್ಷಿಪ್ತವಾದಂತಹ ಒಂದು ವಿವರ ಬೇಕಿತ್ತು. ಕೇವಲ 1 ಮಾರ್ಕ್ ಆಗಿದ್ರು ಕೂಡ ಸಂಕ್ಷಿಪ್ತವಾಗಿ ಯಾರು ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ಆನ್ಸರ್ ಮಾಡೋದಕ್ಕೆ ಒಂದು ಕೇಪಬಿಲಿಟಿ ಇರ್ತಕ್ಕಂಥದ್ದು. ಆದರೆ ಅದನ್ನು ಒಂದು ಪರಿಕಲ್ಪನೆಗೆ ತೆಗೆದುಕೊಂಡು ಮುಂದಿನ ಎಲ್ಲ ಎಕ್ಸಾಮ್ಗಳು ಕೂಡ ಇದೇ ರೀತಿ ಡಿಫಿಕಲ್ಟ್ ಆಗುವ ಒಂದು ಸಂದರ್ಭ ಎದುರಾಗುವ ಸಾಧ್ಯತೆ ಇರುವುದರಿಂದ ಇಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ಹಣದುಬ್ಬರವನ್ನು ಯಾವ ರೀತಿ ಸರ್ಕಾರ ಆಗಿರ್ಬೋದು ಮತ್ತೆ RBI ಯಾವ ರೀತಿ ತಡೆಗಟ್ಟುತ್ತದೆ ಎನ್ನುವ ಒಂದು ವಿವರವನ್ನ ನೋಡೋಣ. ಫಸ್ಟ್, ಹೌ ಟು ಕಂಟ್ರೋಲ್ ಇನ್ಫ್ಲೇಷನ್. ಇನ್ಫ್ಲೇಷನ್ ತಡೆಗಟ್ಟೋದು ಹೇಗೆ? ಇನ್ಫ್ಲೇಷನ್ ತಡೆಗಟ್ಟೋದಕ್ಕೆ ಸರ್ಕಾರ ಮತ್ತೆ RBI ಏನೆಲ್ಲ ಮಾಡುತ್ತೆ ಅಂತಂದ್ರೆ, ಟು ಇನ್ಕ್ರೀಸ್ ಪ್ರೊಡಕ್ಷನ್. ನೀವು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನೋಡಿದಿರ, ಇನ್ಫ್ಲೇಷನ್ ಯಾವಾಗ ಆಗುತ್ತೆ, ಹಣದುಬ್ಬರ ಯಾವಾಗ ಆಗುತ್ತೆ ಅಂತಂದ್ರೆ ಸಪ್ಲೈ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇರುವ ಸಂದರ್ಭದಲ್ಲಿ ಹಣದುಬ್ಬರ ಆಗುತ್ತೆ. ಸಪ್ಲೈ ಕಡಿಮೆ ಇದೆ ಅಂತ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಇನ್ಕ್ರೀಸ್ ಪ್ರೊಡಕ್ಷನ್. ಸರಕು ಮತ್ತು ಸೇವೆಗಳ ಉತ್ಪನ್ನವನ್ನು ಜಾಸ್ತಿ ಮಾಡೋದ್ರ ಮೂಲಕ ಆ ಒಂದು ಸರಕು ಮತ್ತು ಸೇವೆಗಳ ವೆಚ್ಚವನ್ನು ಕಡಿಮೆ ಮಾಡಿ ಸರಕು ಮತ್ತು ಸೇವೆಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ಟು ಇನ್ಕ್ರೀಸ್ ಪ್ರೊಡಕ್ಷನ್, ಇದು ಒಂದು ಹಣದುಬ್ಬರ ತಡೆಗಟ್ಟುವ ಒಂದು ಕ್ರಮ. ನೆಕ್ಸ್ಟ್, ಕ್ರೆಡಿಟ್ ಕಂಟ್ರೋಲ್. ಸಾಲದ ನೀತಿಯನ್ನ ತಡೆಗಟ್ಟುವುದು ಅಥವಾ ಸಾಲ ಕೊಡುವುದನ್ನ ತಡೆಗಟ್ಟುವುದು. ಈಗಾಗಲೇ ಇಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ, ಯಾವಾಗ ಮನಿ ಸಪ್ಲೈ ಜಾಸ್ತಿ ಆಗುತ್ತೋ, ಯಾವಾಗ ಆಗುತ್ತೋ ಆಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಣದ ಪೂರೈಕೆ ಜಾಸ್ತಿ ಆಗುವ ಸಂದರ್ಭದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಮನಿ ಸಪ್ಲೈಯನ್ನ ತಡೆಗಟ್ಟಬೇಕು. ಮನಿ ಸಪ್ಲೈ ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡುತ್ತೆ, RBI ಏನ್ ಮಾಡುತ್ತೆ ಅಂದ್ರೆ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿರುತ್ತೆ, MPC, ಮಾನಿಟರಿ ಪಾಲಿಸಿ ಕಮಿಟಿ. ಈ ಒಂದು MPC ಕಮಿಟಿ ಬಗ್ಗೆ ಮುಂದಿನ ತರಗತಿಯಲ್ಲಿ ವಿವರವಾಗಿ ಅಧ್ಯಯನ ಮಾಡೋಣ. ಈ ಒಂದು ಕಮಿಟಿ RBI ಮತ್ತು ಗೌರ್ಮೆಂಟ್ 2 ಸದಸ್ಯರನ್ನು ಕೂಡ ಹೊಂದಿರುತ್ತೆ. ಟೋಟಲ್ ಈ ಒಂದು ಕಮಿಟಿಯಲ್ಲಿ 6 ಸದಸ್ಯರು ಇರ್ತಾರೆ. ಗೌರ್ಮೆಂಟ್ ಕಡೆಯಿಂದ 3 ಸದಸ್ಯರು, ತದನಂತರ RBI ಕಡೆಯಿಂದ 3 ಸದಸ್ಯರು ಇರ್ತಾರೆ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನ ಫಿಕ್ಸ್ ಮಾಡುತ್ತೆ. ಏನಿದು ರೆಪೋ ರೇಟ್ ಅಂದ್ರೆ, ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತೀವಿ. ಬಟ್ ಆ ಒಂದು ಪರಿಕಲ್ಪನೆ ತಪ್ಪು. ಇದು ಡಿಸ್ಕೌಂಟ್ ರೇಟ್ ಅಂತ ಹೇಳಿ ನಾವು ಕರಿಬೇಕು. ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಅಂದ್ರೆ, ರೆಪೋ ರೇಟ್ ಅಂದ್ರೆ ಬ್ಯಾಂಕಲ್ಲಿ ಏನಾದರೂ ಈಗ ಒಂದು ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬ್ಯಾಂಕಲ್ಲಿ ಹಣದ ಕೊರತೆ ಏನಾದರೂ ಉಂಟಾದ್ರೆ RBI ಹತ್ರ ಒಂದು ಬಡ್ಡಿ ದರದಲ್ಲಿ ಅಂದ್ರೆ ಡಿಸ್ಕೌಂಟ್ ರೇಟಲ್ಲಿ RBI ಹತ್ರ ಸಾಲವನ್ನು ತೆಗೆದುಕೊಳ್ಳುತ್ತೆ. ಯಾವುದು? ಬ್ಯಾಂಕ್. ಆಗ ಬ್ಯಾಂಕು RBI ಹತ್ರ ಸಾಲವನ್ನು ತೆಗೆದುಕೊಂಡ ಮೇಲೆ ವಿಧಿಸ್ತಕ್ಕಂತಹ ಒಂದು ಬಡ್ಡಿಯ ದರವನ್ನ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಅದೇ ರಿವರ್ಸ್ ರೆಪೋ ರೇಟ್ ಅಂತಂದ್ರೆ RBI ಹತ್ರ ಬ್ಯಾಂಕು ಹಣವನ್ನು ಕೊಟ್ಟಿರುತ್ತೆ RBIಗೆ. ಈ ಒಂದು ಬ್ಯಾಂಕ್ ಹಣವನ್ನು ಕೊಟ್ಟಿರ್ತಕ್ಕಂತಹ RBI ಕೊಟ್ಟಿರುತ್ತಲ್ಲ, ಅಥವಾ RBI ಬ್ಯಾಂಕ್ ಹತ್ರ ತಗೊಂಡಿರ್ತಲ್ಲ, ಆ ಒಂದು ಹಣದ ಮೇಲೆ ವಿಧಿಸ್ತಕ್ಕಂತಹ ಬಡ್ಡಿ ದರವನ್ನ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಈ ಒಂದು ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಬ್ಯಾಂಕ್ RBI ನಿಂದ ಸಾಲ ತಗೊಳ್ಳುತ್ತೆ, ಅದರ ಮೇಲೆ ಬಡ್ಡಿ ದರವನ್ನು ಜಾಸ್ತಿ ಮಾಡಿದ್ರೆ ಬ್ಯಾಂಕ್ ಕೂಡ ಬಡ್ಡಿ ದರವನ್ನು ಜಾಸ್ತಿ ಮಾಡಬೇಕು. ಯಾಕಂದ್ರೆ RBI ಬ್ಯಾಂಕಿಗೆ ಜಾಸ್ತಿ ದರದಲ್ಲಿ ಬಡ್ಡಿಯನ್ನು ಕೊಟ್ಟಿರುತ್ತೆ. ಈ ಬ್ಯಾಂಕ್ ಯಾವಾಗ ಬಡ್ಡಿ ದರ ಜಾಸ್ತಿ ಮಾಡುತ್ತೋ ಆಗ ಗ್ರಾಹಕರು ಸಾಲವನ್ನು ತಗೊಳ್ಳಲ್ಲ. ಸಾಲ ಯಾವಾಗ ತಗೊಳ್ಳಲ್ವೋ ಆವಾಗ ಆರ್ಥಿಕತೆಯಲ್ಲಿ ಒಂದು ಮನಿ ಸಪ್ಲೈ ಕಡಿಮೆ ಆಗುತ್ತೆ, ಆಗ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಇದು ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಕ್ರೆಡಿಟ್ ಕಂಟ್ರೋಲ್ ಅನ್ನ ಮಾಡಬೇಕು. ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡೋದರ ಮೂಲಕ ಆರ್ಥಿಕತೆಯಲ್ಲಿ
ಒಂದು ಹಣದ ಪೂರೈಕೆಯನ್ನು ಕಡಿಮೆ ಮಾಡಿ ಹಣದುಬ್ಬರವನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್. ನೀವು ಈಗಾಗಲೇ ನೋಡಿದ್ದೀರಾ, ಹಣದುಬ್ಬರ ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿ ಪ್ರೊಡಕ್ಷನ್ ಕೊರತೆ ಇದ್ದಾಗ ಅಥವಾ ಸಪ್ಲೈ ಕಡಿಮೆ ಇದ್ದಾಗ ಹಣದುಬ್ಬರ ಆಗುತ್ತೆ ಅಂತ ಹೇಳಿ ನೀವು ನೋಡಿದ್ದೀರಾ. ಈಗ ಸಪ್ಲೈಯೇ ಕಡಿಮೆ ಇದೆ, ನಮ್ಮಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ. ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತನ್ನು ಮಾಡಿದ್ರೆ ಇನ್ನೂ ಸಪ್ಲೈ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ, ಆಗ ಇನ್ಫ್ಲೇಷನ್ನು ಇನ್ನೂ ಹೈ ಲೆವೆಲ್ಗೆ ಹೋಗ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ, ಕೆಲವು ರಿಸ್ಟ್ರಿಕ್ಷನ್ಸ್ ಆಗುತ್ತೆ. ರಫ್ತು ಮಾಡೋದರ ಮೇಲೆ ಕೆಲವು ರಿಸ್ಟ್ರಿಕ್ಷನ್ ಆಗುತ್ತೆ, ರಫ್ತು ಮಾಡಬೇಡಿ ಅಂತ ಹೇಳುತ್ತೆ. ಆ ರಫ್ತು ಮಾಡದೇ ಇರೋದ್ರಿಂದ ಆ ಒಂದು ಸರಕು ಮತ್ತು ಸೇವೆಗಳು ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಇರ್ತವೆ. ಆ ಭಾರತೀಯ ಮಾರುಕಟ್ಟೆಯಲ್ಲೇ ಇರುವುದರಿಂದ ಎಲ್ರಿಗೂ ಕೂಡ ಈ ಸರಕು ಮತ್ತು ಸೇವೆಗಳು ಸಿಗುವುದರಿಂದ, ಅಂದರೆ ಸಪ್ಲೈ ಜಾಸ್ತಿ ಆಗೋದ್ರಿಂದ ಬೆಲೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಈ ರೀತಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಫೋರ್ತ್ ಒನ್, ಇನ್ಕ್ರೀಸ್ ಇನ್ ಸೇವಿಂಗ್ಸ್. ಹಣದುಬ್ಬರ ಯಾವಾಗ ಆಗುತ್ತೆ ಅಂದರೆ ಯಥೇಚ್ಛವಾಗಿ ಹಣದ ಒಂದು ಮೌಲ್ಯ ಅಥವಾ ಹಣ ಒಂದು ಆರ್ಥಿಕತೆಯಲ್ಲಿ ಸಂಚಲನಗೊಂಡಾಗ ಆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಆ ಒಂದು ಹಣದ ಒಂದು ಚಲಾವಣೆಯನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ RBI ಏನು ಮಾಡುತ್ತೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಜಾಸ್ತಿ ಮಾಡಿದಾಗ ಬ್ಯಾಂಕಲ್ಲಿ ನಾವು ದುಡ್ಡು ಇಡ್ತೀವಿ. ಬ್ಯಾಂಕಲ್ಲಿ ಹಣವನ್ನು ಇಟ್ಟಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಬ್ಯಾಂಕ್ಗೆ ಗ್ರಾಹಕರು ಹಣ ಇಡ್ತಾರೆ. ಇದನ್ನ ಎಕ್ಸ್ಪೆಂಡಿಚರ್ ಮಾಡಲ್ಲ, ವಸ್ತುಗಳನ್ನ ಕೊಂಡ್ಕೊಳಕ್ ಹೋಗಲ್ಲ. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ. ಈ ರೀತಿ RBI ಇನ್ಫ್ಲೇಷನ್ ಅನ್ನ ತಡೆಗಟ್ಟುತ್ತದೆ ಅಂತ ಹೇಳಿ. ಅಂದ್ರೆ ನಂಬರ್ 1, ಟು ಇನ್ಕ್ರೀಸ್ ಪ್ರೊಡಕ್ಷನ್, ಸರಕು ಮತ್ತು ಸೇವೆಗಳನ್ನ ಒಂದು ಉತ್ಪನ್ನವನ್ನ ಜಾಸ್ತಿ ಮಾಡೋದರ ಮೂಲಕ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೆಕೆಂಡ್ ಒನ್, ಕ್ರೆಡಿಟ್ ಕಂಟ್ರೋಲ್, ಅಂದ್ರೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅನ್ನು ಜಾಸ್ತಿ ಮಾಡೋದರ ಮೂಲಕ ಸಾಲವನ್ನು ಕಡಿಮೆ ಮಾಡಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು. ಥರ್ಡ್ ಒನ್, ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್, ಅಂದ್ರೆ ರಫ್ತುವಿನ ಮೇಲೆ ನಿರ್ಬಂಧವನ್ನು ಹೇರುವುದರ ಮೂಲಕ ಆ ವಸ್ತುಗಳನ್ನು ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲೇ ಇರುವ ಹಾಗೆ ತಡೆಗಟ್ಟಿ ಹಣದುಬ್ಬರವನ್ನು ಕಡಿಮೆ ಮಾಡುವುದನ್ನ ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ಸೇವಿಂಗ್ಸ್, ಅಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಏನಾದರೂ ಜಾಸ್ತಿ ಮಾಡಿದೆ ಅಂತ ಅಂದ್ರೆ ಸಾಲ ಯಾರು ತಗೊಳ್ಳಲ್ಲ, ಬ್ಯಾಂಕಿಗೆ ಡೆಪಾಸಿಟ್ ಅನ್ನ ಮಾಡ್ತಾರೆ. ಅವಾಗ ಆರ್ಥಿಕತೆಯಲ್ಲಿ ಹಣವು ಇರುವುದಿಲ್ಲ, ಅಂದ್ರೆ ಒಂದು ಸಮಾಜದಲ್ಲಿ ಹಣ ಇರಲ್ಲ, ಆಗ ವಸ್ತುಗಳ ಬೆಲೆ ಜಾಸ್ತಿ ಆಗಲ್ಲ. ಇದಿಷ್ಟು ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡ್ತಕ್ಕಂತಹ ಒಂದು ಮೆಜರ್ಸ್. ನೆಕ್ಸ್ಟ್ ಮೆಜರ್ಸ್ ಏನು ಅಂತ ಅಂದ್ರೆ, ಮುಂದಿನ ಒಂದು ಹಣದುಬ್ಬರವನ್ನು ತಡೆಗಟ್ಟುವ ಕ್ರಮ ಯಾವುದು ಅಂದ್ರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸಾರ್ವಜನಿಕ ವೆಚ್ಚವನ್ನ ಸರ್ಕಾರ ಕಡಿಮೆ ಮಾಡುವುದು. ಈ ಸಾರ್ವಜನಿಕ ವೆಚ್ಚವನ್ನು ಸರ್ಕಾರ ಕಡಿಮೆ ಮಾಡುವುದಕ್ಕೂ ಹಣದುಬ್ಬರಕ್ಕೂ ಏನು ಸಂಬಂಧ, ಹೇಗೆ ಹಣದುಬ್ಬರ ಇಳಿಯುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಾದರೂ ಜಾಸ್ತಿ ಮಾಡ್ತೀವಿ ಅಂದ್ಕೊಳ್ಳಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಮೂಲಭೂತ ಸೌಕರ್ಯಗಳು ಡೆವಲಪ್ ಆಗುತ್ತೆ, ಸಾರಿಗೆ ವ್ಯವಸ್ಥೆ, ರೋಡು, ಒಂದು ಉತ್ತಮ ಕಮ್ಯುನಿಕೇಷನ್ನು, ಇದೆಲ್ಲ ವ್ಯವಸ್ಥೆ ಡೆವಲಪ್ ಆದಾಗ ಕಂಪನಿಗಳು, MNC ಕಂಪನಿ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂತಹ ಕಂಪನಿಗಳಾಗಿರ್ಬೋದು ಜಾಸ್ತಿ ಬರ್ತವೆ, ಬಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತವೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಯಾವಾಗ ಜನರೇಷನ್ ಆಗುತ್ತೋ ಆಗ ಹಣಕಾಸಿನ ವಹಿವಾಟು ಜಾಸ್ತಿ ಆಗುತ್ತೆ. ಹಣಕಾಸಿನ ವಹಿವಾಟು ಜಾಸ್ತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನೋಡಿ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ರೋಡ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಈ ಒಂದು ಮೂಲಭೂತ ಸೌಕರ್ಯಗಳು ಜಾಸ್ತಿ ಆದಾಗ ಅಲ್ಲಿ ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಈಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಡೆವಲಪ್ ಆಗುತ್ತೋ ಅಲ್ಲಿ MNC ಕಂಪನಿಗಳು ಬರ್ತವೆ. MNC ಕಂಪನಿಗಳು ಬಂದಾಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ, ಉದ್ಯೋಗ ಜಾಸ್ತಿ ಆದಾಗ ಹಣಕಾಸಿನ ಒಂದು ವ್ಯವಹಾರ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆಗ ಏನು ಮಾಡ್ತಾರೆ, ಜನಗಳು ವಸ್ತುಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತಾರೆ. ಆಗ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾಗೋದ್ರಿಂದ ಹಣದುಬ್ಬರ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದ್ರಿಂದ ನಾವೀಗ ಏನು ಮಾಡಬೇಕು ಅಂದರೆ, ಗೌರ್ಮೆಂಟು ಹಣದುಬ್ಬರ ಇರುವ ಸಂದರ್ಭದಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು, ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದ್ರಿಂದ ಇನ್ಫ್ಲೇಷನ್ ಅನ್ನು ತಡೆಗಟ್ಟಬಹುದು. ನೆಕ್ಸ್ಟ್, ಇನ್ಕ್ರೀಸ್ ಟ್ಯಾಕ್ಸ್. ಈಗ ನಿಮ್ಗೆ ಈಗಾಗಲೇ ಗೊತ್ತಾಯಿತು, ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದ್ರಿಂದ ಹಣದುಬ್ಬರ ಹೇಗೆ ತಡೆಗಟ್ಟೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನನಗೆ 30,000 ಸ್ಯಾಲರಿ ಬರುತ್ತೆ, 10% ಟ್ಯಾಕ್ಸ್ ಇದೆ ಅನ್ಕೊಳ್ಳಿ. 30,000 ಅಲ್ಲಿ 10% ಟ್ಯಾಕ್ಸ್ ಹೋದರೆ 3,000 ಹೋಗುತ್ತೆ, 27,000 ನನಗೆ ಬರುತ್ತೆ. 27,000 ಬಂದಿದ್ರಲ್ಲಿ
ನಾನು ಪರ್ಚೇಸ್ ಮಾಡ್ತಾನೆ ಏನಾದರೂ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ. ಅದೇ ಇನ್ ಕೇಸ್ ಈ ಒಂದು 30,000 ಮೇಲೆ ಈ 10% ಏನು ಟ್ಯಾಕ್ಸ್ ಇರುತ್ತೆ, ಆ 10% ಟ್ಯಾಕ್ಸ್ನ 20% ಏನಾದರೂ ಮಾಡ್ತೀವಿ ಅಂತ ಅಂದರೆ, ಇನ್ಫ್ಲೇಷನ್ ಇರೋ ಸಂದರ್ಭದಲ್ಲಿ 20% ಏನಾದರೂ ಮಾಡಿದ್ರೆ 6,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, ನಂದು 24,000 ಉಳಿಯುತ್ತೆ. ಮುಂಚೆ ನನಗೆ 27,000 ಉಳಿಯೋದು, ಬೇಗ ಬಿಟ್ಟು ಖರ್ಚು ಮಾಡ್ತಾ ಇದ್ದೆ. ಯಾವ ವಸ್ತು ಅಂದರೆ ಆ ವಸ್ತು, ನನಗೆ ಅನ್ನೆಸೆಸರಿ ವಸ್ತುನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೆ. ಆವಾಗ ಬೇಡಿಕೆ ಜಾಸ್ತಿ ಆಗಿ ಇನ್ಫ್ಲೇಷನ್ ಜಾಸ್ತಿ ಆಗೋದು. ಈಗ 6,000 ಯಾವಾಗ ನಂದು ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೋ, ಅಂದರೆ ಟ್ಯಾಕ್ಸನ್ನು ಜಾಸ್ತಿ ಯಾವಾಗ ಮಾಡ್ತಾರೋ, ಈಗ 24,000 ಮಾತ್ರ ನನಗೆ ಸಿಗ್ತಾ ಇದೆ, 3,000 ಯಥೇಚ್ಛವಾಗಿ ಟ್ಯಾಕ್ಸ್ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾನು ವೆಚ್ಚವನ್ನು ಕಡಿಮೆ ಮಾಡ್ತೀನಿ. ನಾನು ಕಡಿಮೆ ಮಾಡೋದ್ರಿಂದ ಪ್ರತಿಯೊಬ್ಬನು ಇದೇ ರೀತಿ ಕಡಿಮೆ ಮಾಡ್ತಾ ಹೋದರೆ, ಯಾಕಂದರೆ ಟ್ಯಾಕ್ಸ್ ಜಾಸ್ತಿ ಆಗಿರುತ್ತೆ, ಆಗ ಇನ್ಫ್ಲೇಷನ್ನು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈಗ ನಾವು ನೋಡಿದ್ವಿ, ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು, ಅಂದರೆ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು, ಟ್ಯಾಕ್ಸ್ ರೇಟನ್ನು ಜಾಸ್ತಿ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ CRR ಆ್ಯಂಡ್ SSR. CRR ಅಂದ್ರೇನು, SLR ಅಂದರೆ ಏನು? ಕ್ಯಾಶ್ ರಿಸರ್ವ್ ರೇಷಿಯೋ. ಅಂದರೆ RBI ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಏನಾದರೂ ಒಂದು ನಿರ್ಬಂಧವನ್ನು ಮೆನ್ಷನ್ ಮಾಡುತ್ತೆ. ಅದೇನು ಅಂದರೆ RBI ಬ್ಯಾಂಕಿಗೆ ಹೇಳುತ್ತೆ, ಬ್ಯಾಂಕು ತಮ್ಮ ಹತ್ರನೇ ಇಂತಿಷ್ಟು ಅಂತ ಹೇಳಿ ಅಮೌಂಟನ್ನು ತಮ್ಮ ಹತ್ರನೇ ತಾವು ಲಿಕ್ವಿಡಿಟಿಯ ಪರ್ಪಸ್ಸಿಂದ, ಅಂದರೆ ಯಾರಾದರೂ ಬಂದು ಗ್ರಾಹಕರು ಕೇಳ್ತಾರೆ ಅಂತ ಹೇಳಿ ಬ್ಯಾಂಕು ತಮ್ಮ ಹತ್ರನೇ ಕೆಲವು ಅಮೌಂಟನ್ನು ಸಮ್ ಪರ್ಸೆಂಟೇಜ್ ಆಫ್ ಅಮೌಂಟನ್ನು ತಮ್ಮ ಹತ್ರ ಮೀಸಲಾಗಿ ಇಟ್ಕೊಳ್ತಾರೆ. ಅದನ್ನು SLR ಅಂತ ಹೇಳಿ ಕರಿತೀವಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಬ್ಯಾಂಕು RBI ಹತ್ರ ಸಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್, ಅಂದರೆ ನಾವೇನು ಪಬ್ಲಿಕ್ ಹೋಗಿ ಡೆಪಾಸಿಟ್ ಮಾಡ್ತೀವಿ ಬ್ಯಾಂಕಿಗೆ, ಆ ಬ್ಯಾಂಕಲ್ಲಿ ಬ್ಯಾಂಕು ಸಮ್ ಪರ್ಸೆಂಟೇಜ್ ಅಂದರೆ ಕೆಲವು ಪರ್ಸೆಂಟೇಜನ್ನು ತಾನೇ ಇಟ್ಕೋಬೇಕು SLR ಆಗಿ, ಇನ್ನು ಸಮ್ ಪರ್ಸೆಂಟೇಜನ್ನು RBI ಹತ್ರ ಇರಬೇಕು. ಬ್ಯಾಂಕು RBI ಹತ್ರ ಇರ್ತಕ್ಕಂತಹ ಆ ಒಂದು ಪರ್ಸೆಂಟೇಜ್ ಆಫ್ ಮನಿನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋನ ಜಾಸ್ತಿ ಮಾಡಿದ್ರೆ ಹಣದುಬ್ಬರ ಹೆಂಗೆ ಕಡಿಮೆ ಆಗುತ್ತೆ ಅಂದರೆ, ಈಗ ಬ್ಯಾಂಕ್ ತಮ್ಮ ಹತ್ರ ಇಟ್ಕೊಳ್ತಕ್ಕಂತಹ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದೀವಿ, ಮತ್ತು ಆ ಬ್ಯಾಂಕು RBI ಹತ್ರ ಇರ್ತಕ್ಕಂತಹ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದೀವಿ. ಅಲ್ಲಿಗೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಬ್ಯಾಂಕ್ ಹತ್ರ ಇದ್ದರೆ ಒಂದು 30 ರೂಪಾಯಿ RBI ಹತ್ರ ಕೊಡಬೇಕು, ಒಂದು 40 ರೂಪಾಯಿ ಬ್ಯಾಂಕ್ ತಮ್ಮ ಹತ್ರನೇ ಇಟ್ಕೋಬೇಕು. ಇನ್ನು ರಿಮೈನಿಂಗ್ ಎಷ್ಟು ಉಳಿತು ಅಂದರೆ ಕೇವಲ 30 ರೂಪಾಯಿ ಉಳಿಯುತ್ತೆ. ಈ 30 ರೂಪಾಯಿಯನ್ನು ಸಾಲದ ರೂಪದಲ್ಲಿ ಬೇರೆ ಗ್ರಾಹಕರಿಗೆ ಬ್ಯಾಂಕ್ ಕೊಡ್ಬೋದು. ಈ ರೀತಿ SLR ಮತ್ತು CRR ಎರಡನ್ನು ಜಾಸ್ತಿ ಮಾಡೋದರ ಮೂಲಕ ಬ್ಯಾಂಕು ಒಂದು ಸಾಲದ ಕೊಡುವ ಒಂದು ಪ್ರಮಾಣವನ್ನು RBI ಕಡಿಮೆ ಮಾಡುತ್ತೆ. ಈಗ SLR ಜಾಸ್ತಿ ಆಗಿದೆ, 30 ರೂಪಾಯಿ ಇಟ್ಕೋಬೇಕು, ಮತ್ತು CRR ಬ್ಯಾಂಕು ಕೂಡ 40 ರೂಪಾಯಿ ಇಟ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ಕೇವಲ 30 ರೂಪಾಯಿ ಉಳಿಯುತ್ತೆ, ಅದನ್ನು ಮಾತ್ರ ಸಾಲ ಕೊಡುತ್ತೆ. ಆಗ ಸಾಲದ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಗ ಆರ್ಥಿಕತೆಯಲ್ಲಿ ಹಣದ ಅರಿವು ಕಡಿಮೆ ಆಗುತ್ತೆ. ಹಣದ ಅರಿವು ಯಾವಾಗ ಕಡಿಮೆ ಆಗುತ್ತೋ ಆವಾಗ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಈಗ ನೋಡಿದ್ವಿ, ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು, ಟ್ಯಾಕ್ಸನ್ನು ಜಾಸ್ತಿ ಮಾಡಬೇಕು, CRR ಮತ್ತು SLR ಅನ್ನು ಕೂಡ RBI ಜಾಸ್ತಿ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಹಣದುಬ್ಬರ ಒಂದು ಕಂಟ್ರೋಲಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ರ್ಯಾಷನಲ್ ವೇಜ್ ಪಾಲಿಸಿ. ಏನಿದು ರ್ಯಾಷನಲ್ ವೇಜ್ ಪಾಲಿಸಿ ಅಂದರೆ ತರ್ಕಬದ್ಧ ವೇತನ ನಿಯಮ ಅಂತ ಹೇಳಿ. ಅಂದರೆ ಯಾವುದೇ ಒಬ್ಬ ಕೆಲಸ ಮಾಡ್ತಿರ್ತಕ್ಕಂತಹ ಎಂಪ್ಲಾಯಿಗೆ ತರ್ಕಬದ್ಧವಾಗಿರ್ತಕ್ಕಂಥ ವೇತನವನ್ನು ಕೊಡಬೇಕು. ಯಾವಾಗ? ಇನ್ಫ್ಲೇಷನ್ ಟೈಮಲ್ಲಿ. ಫಾರ್ ಎಕ್ಸಾಂಪಲ್, ಮುಂಚೆ 40,000 ಸ್ಯಾಲ್ರಿ ಬರ್ತಾ ಇತ್ತು ಅಂದ್ಕೊಡಿ. 40,000 ಸ್ಯಾಲ್ರಿ ಬಂದಾಗ ಹೇಗೆ ಬೇಕೋ ಆಗ ಖರ್ಚು ಮಾಡ್ತಾ ಇದ್ವಿ, ಒಂದು 30,000 ಖರ್ಚು ಮಾಡ್ತಾ ಇದ್ವಿ. ಡಿಮ್ಯಾಂಡ್ ಜಾಸ್ತಿ ಇತ್ತು, ಇನ್ಫ್ಲೇಷನ್ ಜಾಸ್ತಿ ಆಗೋದು. ಈಗ ಆ ಸ್ಯಾಲ್ರಿಯನ್ನು ಕಡಿಮೆ ಮಾಡ್ತೀವಿ, ಇನ್ಫ್ಲೇಷನ್ ಇರೋದ್ರಿಂದ ಒಂದು 30,000 ಇಳಿಸ್ತೀವಿ ಅಂದ್ಕೊಳ್ಳಿ ಸ್ಯಾಲ್ರಿನ. ಅವಾಗ 10,000 ಲಾಸ್ ಆಯಿತು ಅವನಿಗೆ, ಸ್ಯಾಲ್ರಿ ಹೋಲ್ಡರ್ಗೆ. ಆಗ ಈ ಏನು ಅನ್ನೆಸರಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ದ ಆ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡ್ತಾನೆ. ಅಂದರೆ ರ್ಯಾಷನಲ್ ವೇಜ್ ಪಾಲಿಸಿ ಅಂತಂದರೆ ವೇತನದಲ್ಲಿ ಡಿಡಕ್ಷನ್ ಮಾಡಬೇಕು, ವೇತನವನ್ನು ಕಡಿಮೆ ಕೊಡಬೇಕು. ಆವಾಗ ಆ ವ್ಯಕ್ತಿ ಖರ್ಚನ್ನು ಕಡಿಮೆ ಮಾಡ್ತಾನೆ, ಆವಾಗ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್, ಇಂಪೋರ್ಟ್ ಸರ್ಟನ್ ಪ್ರಾಡಕ್ಟ್ಸ್. ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಒಂದು ಡಿಮ್ಯಾಂಡ್ ಜಾಸ್ತಿ ಇರಬೇಕು ಮತ್ತು ಸಪ್ಲೈ ಕಡಿಮೆ ಇರಬೇಕು. ಸಪ್ಲೈ ಕಡಿಮೆ ಆಗಿದೆ ಅಂದರೆ, ಸಪ್ಲೈ ಕಡಿಮೆ ಆಗಿರುವ ಒಂದು ಸಂದರ್ಭದಲ್ಲಿ ಭಾರತ ದೇಶವು ಬೇರೆ ದೇಶದಿಂದ ಆಮದನ್ನು ಮಾಡಿಸ್ಕೋಬೋದು, ಅಂದರೆ ಇಂಪೋರ್ಟನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಯಾವ ಒಂದು
ಸರಕು ಮತ್ತು ಸೇವೆ ಕಡಿಮೆ ಇದೆ ಭಾರತದಲ್ಲಿ ಅಂತ ಹೇಳಿ ನೋಡಿ, ಆ ಒಂದು ಸರಕು ಮತ್ತು ಸೇವೆಯನ್ನ ಬೇರೆ ದೇಶದಿಂದ ಆಮದು ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ ಇನ್ಫ್ಲೇಷನ್ ಅನ್ನ ತಡೆಗಟ್ಟಬಹುದು. ಯಾಕಂದ್ರೆ ಪೂರೈಕೆ ಚೆನ್ನಾಗುತ್ತೆ, ಅವಾಗ ಪೂರೈಕೆ ಚೆನ್ನಾದಾಗ ಡಿಮ್ಯಾಂಡ್ ಮ್ಯಾಚ್ ಆಗುತ್ತೆ, ಎಷ್ಟು ಬೇಡಿಕೆ ಇತ್ತು ಅಷ್ಟು ಪೂರೈಕೆ ಆಗುತ್ತೆ, ಅವಾಗ ಪ್ರೈಸ್ ಕಡಿಮೆ ಆಗುತ್ತೆ. ಇದಿಷ್ಟು ಹಣದುಬ್ಬರವನ್ನ ಕಡಿಮೆ ಮಾಡುವ ಒಂದು ಅಂಶಗಳು. ಲಾಸ್ಟ್ ಸ್ಟೋರಿ ಶಾರ್ಟ್, ನಾವು ಇಷ್ಟೊತ್ತು ಏನ್ ಮಾತಾಡಿದ್ವಿ ಅಂತಂದ್ರೆ RBI ಮತ್ತು ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು, ಯಾವೆಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು, ಯಾವೆಲ್ಲ ನಿರ್ಬಂಧಗಳನ್ನು ತೆಗೆದುಕೊಂಡು ಹಣದುಬ್ಬರವನ್ನು ಕಡಿಮೆ ಮಾಡುತ್ತೆ, ಯಾವೆಲ್ಲ ಅಂದ್ರೆ ಹೌ ಟು ಕಂಟ್ರೋಲ್ ಇನ್ಫ್ಲೇಷನ್, ಯಾವೆಲ್ಲ ಒಂದು ನಿರ್ಧಾರಗಳನ್ನು ಅಥವಾ ಅಂಶಗಳನ್ನು ಅಥವಾ ಒಂದು ನಿರ್ಬಂಧಗಳನ್ನು ತೆಗೆದುಕೊಂಡು ಕಂಟ್ರೋಲ್ ಮಾಡ್ತು ಅಂತ ಹೇಳಿ ನಾವು ನೋಡಿದ್ವಿ. ಫಸ್ಟ್ ಒನ್ ಏನು ನೋಡಿದ್ವಿ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಹಣದುಬ್ಬರ ಇದ್ದಾಗ ಸರಕು ಮತ್ತು ಸೇವೆಗಳ ಉತ್ಪನ್ನವನ್ನು ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ಹಣದುಬ್ಬರ ಇರತಕ್ಕಂತಾಗ ಸೇವಿಂಗ್ಸ್ ಜಾಸ್ತಿ ಮಾಡಬೇಕು. ಅಂದರೆ ಸೇವಿಂಗ್ ಜಾಸ್ತಿ ಮಾಡಿದಾಗ ಒಂದು ಆರ್ಥಿಕತೆಯಲ್ಲಿ ಹಣದ ಅರಿವು ಕಡಿಮೆ ಆಗುತ್ತೆ, ಆವಾಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಕ್ರೆಡಿಟ್ ಕಂಟ್ರೋಲ್, ಅಂದರೆ ಈಗ RBI ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಮಾಡೋದರಿಂದಲೂ ಕೂಡ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಅನ್ನೆಸರಿ ಎಕ್ಸ್ಪೆಂಡಿಚರ್, ಅಂದರೆ ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದಾಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ, ಯಾಕೆಂದರೆ ಹಣದ ಅರಿವು ಆರ್ಥಿಕತೆಯಲ್ಲಿ ಕಡಿಮೆ ಆಗುತ್ತೆ, ಆದ್ರಿಂದ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು. ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ವ್ಯಕ್ತಿಯ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆದಾಗ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ವ್ಯಕ್ತಿನೇ ಮಾಡಲ್ಲ, ಅದರ ಮೂಲಕವೂ ಕೂಡ ಒಂದು ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ರ್ಯಾಷನಲ್ ವೇಜ್ ಪಾಲಿಸಿ, ಅಂದ್ರೆ ಇನ್ಫ್ಲೇಷನ್ ಇರುವ ಸಂದರ್ಭದಲ್ಲಿ ಒಂದು ವೇಜಸ್ ಅಂದ್ರೆ ವೇತನವನ್ನು ಕಡಿಮೆ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ವೇತನ ಕಡಿಮೆ ಕೊಟ್ಟಾಗ ಆ ಯಾವುದೇ ಒಬ್ಬ ವ್ಯಕ್ತಿ ಆ ಕಡಿಮೆ ಸಿಕ್ಕತಕ್ಕಂತಹ ವೇತನದಲ್ಲಿ ಅಧಿಕ ಖರ್ಚನ್ನು ಮಾಡಲ್ಲ, ಆವಾಗ ಹಣದ ಅರಿವು ಜಾಸ್ತಿ ಆಗಲ್ಲ, ಆಗ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್, ನಮ್ಮ ದೇಶೀಯ ಮಾರುಕಟ್ಟೆಯಲ್ಲೇ ಕೂಡ ಸಪ್ಲೈ ಕರೆಕ್ಟ್ ಆಗಿಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ, ಪೂರೈಕೆ ಕಡಿಮೆ ಇರುವ ಸಂದರ್ಭದಲ್ಲಿ ಒಂದು ರಫ್ತನ್ನ ಮಾಡಿ ಯಾವುದೇ ರೀತಿಯ ಉಪಯೋಗ ಇಲ್ಲ ಇಲ್ಲಿ. ಯಾಕೆಂದ್ರೆ ರಫ್ತು ಮಾಡೋದ್ರಿಂದ ಇನ್ನ ಇಲ್ಲಿ ನಮ್ಮ ಭಾರತೀಯ ಒಂದು ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳಿಗೆ ತೀವ್ರತರವಾದಂತಹ ಬೇಡಿಕೆ ಇನ್ನೂ ಜಾಸ್ತಿ ಆಗಿ ಸಪ್ಲೈ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸ್ಟ್ರಿಕ್ಷನ್ ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡೋದನ್ನ ನಿರ್ಬಂಧನವನ್ನು ಗೊಳಿಸುತ್ತೆ, ಅಂದರೆ ಎಕ್ಸ್ಪೋರ್ಟ್ ಮಾಡೋದನ್ನ ತಡೆಗಟ್ಟುತ್ತೆ. ಇದರಿಂದಲೂ ಕೂಡ ಇನ್ಫ್ಲೇಷನ್ ಅನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಇಂಪೋರ್ಟ್ ಸರ್ಟೈನ್ ಪ್ರಾಡಕ್ಟ್ಸ್, ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಪೂರೈಕೆ ಕಡಿಮೆ ಇದ್ದಾಗ ಯಾವ ಒಂದು ವಸ್ತು ಮತ್ತು ಸರಕು ಮತ್ತು ಸೇವೆಗಳು ಕಡಿಮೆ ಇದೆಯೋ ಅಂತಹ ಸರಕು ಮತ್ತು ಸೇವೆಗಳನ್ನ ಬೇರೆ ಒಂದು ದೇಶದಿಂದ ಇಂಪೋರ್ಟ್ ಮಾಡಿಸ್ಕೋಬಹುದು, ಆಮದನ್ನ ಮಾಡಿಸ್ಕೊಳ್ಳೋದ್ರ ಮೂಲಕ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ CRR ಮತ್ತು SLR, ಈಗಾಗಲೇ ನಾವು ನೋಡಿದ್ವಿ. CRR ಮತ್ತು SLR ಅನ್ನು RBI ಜಾಸ್ತಿ ಮಾಡಿದ್ರೆ ಬ್ಯಾಂಕ್ ಸಾಲ ಕೊಡೋದನ್ನ ಕಡಿಮೆ ಮಾಡುತ್ತೆ, ಅವಾಗ ಹಣದ ಅರಿವು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ಫ್ಲೇಷನ್ ಕೂಡ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚವನ್ನು ಗೌರ್ಮೆಂಟ್ ಕಡಿಮೆ ಮಾಡಬೇಕು. ಗೌರ್ಮೆಂಟ್ ಸಾರ್ವಜನಿಕ ವೆಚ್ಚವನ್ನು ಜಾಸ್ತಿ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸಾರ್ವಜನಿಕ ವೆಚ್ಚವನ್ನ ಗೌರ್ಮೆಂಟ್ ಕಡಿಮೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಇನ್ಫ್ಲೇಷನ್ ಹತೋಟಿಗೆ ಬರುತ್ತೆ. ಇದಿಷ್ಟು ಇನ್ಫ್ಲೇಷನ್ ಅನ್ನ ಸರ್ಕಾರ ಮತ್ತು RBI ಹೇಗೆ ಕಂಟ್ರೋಲ್ ಮಾಡುತ್ತೆ ಮತ್ತೆ ಅವೆಲ್ಲ ತೆಗೆದುಕೊಳ್ಳುವ ಮೆಜರ್ಸ್ ಏನು ಅಂತಂದ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.